ಮಾತಾಡ್ತಾರೆ. ಏನಾಯ್ತು ಸರ್ ವಿಚಾರಣೆ? ಈಗ ಸ್ನೇಹಿತರೆ, ಈಗ ಊಟ ಮಾಡಕ್ಕೆ ಕೊಟ್ಟಿದ್ದೀರಿ, ವಿಚಾರಣೆ ನಡೀತಾ ಇದೆ. ತಮಗೆ ಗೊತ್ತಿದೆ ವಿಚಾರಣೆ ನಡೀತಿರೋದು ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಪತ್ತೆ ಹಚ್ಚಲಿಕ್ಕೆ ಸತ್ಯ ಅನ್ವೇಷಣೆಗೆ ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕೆಲಸ ಮಾಡ್ತಾಯಿದೆ. ಸೊ ಅದಕ್ಕೆ ಏನೇನು ಪೂರಕ ಮಾಹಿತಿ ಕೊಡಬೇಕು, ಇನ್ಫಾರ್ಮೇಷನ್ ಕೊಡಬೇಕು, ನಾವು ಕೊಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಊಟದ ಬ್ರೇಕ್ ಇದೆ, ಊಟ ಮಾಡಿ ಬರೋಣ, ಆಮೇಲೆ ಮತ್ತೆ ಏನೋ ಆಗುತ್ತೆ, ಆಮೇಲೆ ನಂತರ ತಿಳಿಸಿ ಮುಂದುವರಿತಿದೆ ಅಂತ ತಾವು ಒಂದ್ ಕಡೆ ಹೇಳ್ತೀರಾ. 2015 ಆಕ್ಟ್ ಏನಿದೆ, ಆ ಆಕ್ಟ್ ಮೂಲಕವೇ ನಾನು ಸೈಟ್ ಕೊಟ್ಟಿರೋದು, ಯಾವುದೇ ರೀತಿಯಾದ ಅಕ್ರಮ ಆಗಿಲ್ಲ ಅಂತ. ಯಾವಾಗ ಈ 14 ನಿವೇಶನ ಕೊಡುವಂತದ್ದು ಒಂದ್ ಕಡೆ ಸಂದರ್ಶನದಲ್ಲಿ ಹೇಳ್ತೀರಾ. ಈಗ ಇನ್ವೆಸ್ಟಿಗೇಷನ್ ನಡೀತಿರುವಾಗ ಯಾವ ಆಕ್ಟ್, ಈಗ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಈಸ್ ಗೋಯಿಂಗ್ ಟು ಐಡೆಂಟಿಫೈ ಯಾವ ಆಕ್ಟ್, ಯಾವ್ದು ಸತ್ಯ, ಯಾವ ರೂಲು, ಏನ್ ಪ್ರಾವಿಷನ್ ಇದೆ. ಸೊ ಇಟ್ ವಿಲ್ ಕಮ್ಸ್ ಔಟ್, ಟ್ರೂತ್ ವಿಲ್ ಕಮ್ ಔಟ್. ನಾ ಹೇಳಿದ್ರೆ ನಿಮ್ಗೆ ಸರಿ ಸರ್, ಆದ್ರೆ ಕೊಟ್ಟಿರ್ತಕ್ಕಂಥ 14 ನಿವೇಶನ ಯಾವ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥದ್ದು ಸರ್? ತಾವು ಹೇಳಿ ಸರ್, ತಾವೇ ಕೊಟ್ಟಿರ್ತಕ್ಕಂಥ 14 ನಿವೇಶನ ಯಾವ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥದ್ದು ಸರ್? ಅಲ್ಲ, ಈಗ ಆ ವಿಷಯಕ್ಕೆ ಸಂಬಂಧ ಯಾವ ರೂಲು ಏನು ಅದೆಲ್ಲ ನಾನು ಈಗ ನಿಮ್ಮ ಮುಂದೆ ಹೇಳಲಿಕ್ಕೆ ಆಗೋದಿಲ್ಲ. ಸಿನ್ಸ್ ಇಟ್ ಇಸ್ ಆಲ್ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಮುಗಿಲಿ, ಮತ್ತೆ ಸತ್ಯ ಅನ್ವೇಷಣೆ ಎಲ್ಲ ಹೊರಗಡೆ ಬರಲಿ, ಆಮೇಲೆ ತಮಗೆ ಒಂದ್ಸಲ ಆರೋಪ ಇರುವಂತದ್ದೇ ಅಲ್ಲ ಸರ್, ತಾವು ಕೊಟ್ಟಿರ್ತಕ್ಕಂಥದ್ದೇ ಅಕ್ರಮ ಅನ್ನೋದೇ ಇರ್ತಕ್ಕಂಥ ಅದೇ ಅದಕ್ಕೆ ತಾನೇ ಈಗ ಇನ್ವೆಸ್ಟಿಗೇಷನ್ ಆಗ್ತಿರೋದು ಸರ್. ಅದಕ್ಕೆ ಇರುವಂತದ್ದು 14 ಸೈಟ್ ಕೊಟ್ಟಿರುವಂತ ವಿಚಾರ ಮೂಡಾದ ಕಾಯ್ದೆ ವ್ಯಾಪ್ತಿ ಒಳಗಡೆ ಇದೆಯಾ ಇಲ್ವಾ? ಅದೇ ಈಗ ದಟ್ ಇಸ್ ವಾಟ್ ದ ಕ್ವಶನ್. ಈಗ ನಾವೊಂದು ರೂಲ್ ಹೇಳ್ತೇನೆ, ಇನ್ನೊಬ್ರು ಇನ್ನೊಂದು ರೂಲ್ ಹೇಳ್ತಾರೆ. ಹಾಗಾಗಿ ಇದು ನಾವು ಪ್ರಶ್ನೆ ಇದು ಯಾವ ರೂಲಲ್ಲಿ ಇದು ಅವಕಾಶ ಇದೆ ಇಲ್ಲವ, ಅದಕ್ಕೆ ತಾನೇ ಈಗ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮುಂದೆ ಇರೋದು. ಲೆಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಫೈಂಡ್ ಔಟ್ ದ ಫ್ಯಾಕ್ಟ್ಸ್. ಸೊ ಅದಕ್ಕೆ ಏನೇನು ಮಾಹಿತಿ ಬೇಕು ನಾವು ಕೊಡೋಣ. ನಂತರ ಇದು ನ್ಯಾಯಾಲಯ ಮುಂದೆ ಬರುತ್ತೆ. ನ್ಯಾಯಾಲಯವೇ ಇದು ಜುಡಿಷಿಯಲ್ ಸ್ಕ್ರೂಟಿನಿಯಲ್ಲಿ ಇದೆ. ಈಗ ಜುಡಿಷಿಯಲ್ ಸ್ಕ್ರೂಟಿನಿ ಮೇಲೆ ಬಂದಮೇಲೆ ನ್ಯಾಯಾಲಯ ಯಾವುದು ಕಾನೂನು ಅನ್ವಯ ಮಾಡೋದು ಸರಿ ಇದೆಯಾ ಸರಿ ಇಲ್ಲವಾ ಏನಂತ ಇಟ್ ವಿಲ್ ಕಮ್ ಔಟ್. ಲೆಟ್ ಅಸ್ ನೋ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ನಿಮ್ ಜೊತೆಗೆ ನಾನು ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲಿ ಕಾಮನ್ ಸೆನ್ಸ್ ಪ್ರಶ್ನೆಗೆ ಒಂದು ಬರುವಂತದ್ದು ಏನಂತ ಹೇಳಿದ್ರೆ, ಈಗಾಗಲೇ ಅಲ್ಲ, ಈಗ ನ್ಯಾಯಾಲಯ ತಮ್ಮ ಬಗ್ಗೆ ವಿಚಾರಣೆಗೂ ಹೇಳಿದೆ, ಜೊತೆಗೆ ಮೇಲಧಿಕಾರಿಗಳು ಕೂಡ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ. ಕಾಮನ್ ಸೆನ್ಸ್ ವಿಚಾರ ಬಂದಾಗ ತಮ್ಮ ಬಗ್ಗೆ ಇಷ್ಟೆಲ್ಲ ಹೇಳಿರೋರಿಗೆಲ್ಲ ಕಾಮನ್ ಸೆನ್ಸ್ ಇಲ್ಲ ಅಂತ ಈಗ ಕಾಮನ್ ಸೆನ್ಸ್ ಇದೆಯಾ ನಿಮ್ಗೆ, ಇಲ್ಲಿ ಏನ್ ನಡೀತಿದೆ ಅಂತ ಹೇಳಿ ಕೇಳಿದ್ರಿ ಮೀಡಿಯಾದವ್ರನ್ನ ಬಂದ ತಕ್ಷಣ? ನಾನು ಹತ್ರ ಕೇಳಿಲ್ಲ. ನಿಮಗೂ ಗೊತ್ತಿದೆ, ನಾನು ಒಬ್ಬ ಅಧಿಕಾರಿಯ ಜೊತೆಗೆ ಮಕ್ಕಳಿಗೆ ತಂದೆ ಇದ್ದೇನೆ, ಒಂದು ಫ್ಯಾಮಿಲಿಗೆ ಗಂಡ ಇದ್ದೇನೆ, ಅಪ್ಪ ಅಮ್ಮಂಗೆ ಮಕ್ಕಳಿದೆ, ಮಗ ಇದ್ದೇನೆ, ಹೌದಲ್ಲ? ಸೊ ದ ಕೈಂಡ್ ಆಫ್ ಪ್ರೆಷರ್ ಮೈ ಫ್ಯಾಮಿಲಿ ಮೀ ಫ್ರಮ್ ಪಾಸ್ಟ್ 3 to 4 months ಅದು ಅನುಭವಿಸಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಓಕೆ, ಈಗ ನಾನು ಬರುವುದೆಲ್ಲ ವಿಜುವಲ್ಸ್ ಎಲ್ಲ ತಕೊಂಡು ಏನು ಮಾಡೋದು ಇರಲ್ಲ. ಗುಡ್ ಮಾರ್ನಿಂಗ್ ಆಯ್ತು ಬಿಡ, ಒಳಗಡೆ ಡ್ಯಾನ್ಸ್ ಕಾರ್ಯಕ್ರಮ ಆಯ್ತಾ? ನೀವು ಆ ತರ ಮಾತಾಡಬಾರ್ದಾಗಿತ್ತು. ಪ್ರಶ್ನೆ ಡ್ಯಾನ್ಸ್ ಮಾಡಕ್ ಹೋಗಿದ್ರು ಅಂತ ಅಲ್ಲ ಸರ್, ಕೇಳೋ ಪ್ರಶ್ನೆ ಉತ್ತರ ಕೊಡ್ಬೇಕಲ್ಲ ಸರ್.